ಕ್ಷೇಮವೇ ಸಕಲ ಪರಮಂತ್ರಿಗಳು ಕ್ಷೇಮವೇ ಸಕಲ ಪ್ರಜೆಗಳು ಕಾಲ ಕಾಲಕ್ಕೆ ಮಳೆಗಾಲಾಗುತ್ತಾ ಕಾಲ ಕಾಲಕ್ಕೆ ಮಳೆಗಾಲಾಗುತ್ತಾ ಬೆಳೆದ ಪೈರುಗಳಿಳಿಯುವ ಜನಗಳು ಬೆಳೆದ ಪೈರುಗಳಿಳಿಯುವ ಜನಗಳು ವರಮಂತ್ರಿ ವಾರನ ಕ್ಷೇಮವೇ ಸಕಾಲ ಮಂತ್ರಿ, ಕಾಲಕಾಲಕ್ಕೆ ಮಳೆಗಳಾಗಿ ಬೆಳೆಗಳು ಬೆಳೆದು ನಮ್ಮ ಪ್ರಜೆಗಳೆಲ್ಲ ಯಾವ ರೀತಿ ಇರಲಿಲ್ಲ ಅದನ್ನು ತಿಳಿಸು. ವಿಘ್ನೇಶ್ವರ ರಾಜೇಂದ್ರ ಮಹಾರಾಜ, ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಮಳೆ ಬೆಳೆಗಳಿಂದ ಸಂತೋಷಿಸಿದರು. ಮತ್ತೇನಪ್ಪಣೆ? ಹಾಡಿಲ್ಲ. ಬೇಷ್, ಬಹಳ ಸಂತೋಷ. ನಿನ್ನೆ ಬಿಡುವನು ಅಲಂಕರಿಸ. ರಾಜೇಂದ್ರ ಸೈನ್ಯಾಧ್ಯಕ್ಷನೇ ರಾಜೇಂದ್ರ, ನಮ್ಮ ಸೈನ್ಯವು ಪೇಳೈ ಪೇಳೈ ಸೈನ್ಯಾಧಿರಾಜ ನಮ್ಮ ಸೈನ್ಯದ ಪೇಳೈ ಶತ್ರು ಬೋಪರಾನುತ್ತಿ ಸೈನ್ಯವ ಶತ್ರು ಬೋಪರಾನುತ್ತಿ ಸೈನ್ಯವ ಮಿತ್ರರಂತೆ ಬಾಳುತ್ತಿಹರೆ ಮಿತ್ರರಂತೆ ಬಾಳುತ್ತಿಹರೆ ವ್ಯರ್ಥರಿಸುವರೆ ತಮ್ಮ ಕೀರ್ತಿಯೋ ಕೇಳೈ ಸೈನ್ಯಾಧಿರಾಜನೇ ನಮ್ಮ ಸೈನ್ಯದ ಕೀರ್ತಿಯೋ ಕೇಳೈ. ಮಂತ್ರಿ, ನಮ್ಮ ಸೈನ್ಯವು ಯಾವ ರೀತಿಯಲ್ಲಿ ಅದನ್ನು ತಿಳಿಸು. ರಾಜೇಂದ್ರ, ನಮ್ಮ ಸೈನ್ಯವು ಶತ್ರುಗಳ ಪಡೆ ನಡೆಸಿ ಎಲ್ಲರನ್ನು ತಮ್ಮ ಶರಣು ಸೇವಕರನ್ನಾಡಿ ಮತ್ತೇನಪ್ಪಣೆ ರಾಜೇಂದ್ರ? ಬೇಕ್, ಬಹಳ ಸಂತೋಷವಾಗಿದೆ. ಯಾರಲ್ಲಿ ನರ್ತಕರನ್ನು ಬರಮಾಡು. ಮೋಹಿನಿ ಎಂಬುದು ಇವರದಲ್ಲವೇ, ಮನಮೋಹ ತುಂಬಿದ ಚೆಲುವಲ್ಲವೇ. ಮೋಹಿನಿ ಎಂಬುದು ಇವರದಲ್ಲವೇ, ಮನಮೋಹ ತುಂಬಿದ ಚೆಲುವಲ್ಲವೇ. ನಾಯಕಿಯೇ ನಿನಗೆ ಇವು ಅಲ್ಲವೇ, ನಾಯಕಿಯೇ ನಿನಗೆ ಇವು ಅಲ್ಲವೇ. ಎನ್ನ ಮನದನ್ನು ತೆಳೆಯುವ ಚೆಲುವಲ್ಲವೇ, ಅಂದದ ಶಿಲೆ ಎರಡು ನಲಿದಾಡಿದೆ.
ಅಲ್ಲಲೇ ಎಲ್ಲಯ ಸಮಾನರಾರು ಅಲ್ಲಲೇ ಎಲ್ಲಯ ಸಮಾನರಾರು ಸುರಪತಿಯಂತೆ ರಾಜ್ಯವನಾಡು ಸುರಪತಿಯಂತೆ ರಾಜವನಾಡು ಸಮಾನರಾಜರೈ ಸುರಪತಿಯಂತೆ ರಾಜವನಾಡು ಸಮಾನರಾಜರೈ ಮಂತ್ರಿ ಸೈನ್ಯಾಧ್ಯಕ್ಷರೇ ರಾಜೇಂದ್ರ ಕಳಿಯರ ರಾಜ್ಯಕ್ಕೆ ಒಡೆಯನಾದ ಸತುರಥ್ ಮಹಾರಾಜನನ್ನು ಎಲ್ಲ ಹೆಂಡತಿಯನ್ನು ಕರೆದುಕೊಂಡು ಕಾರಣಾಂತರ ಹೆಂಡತಿಯನ್ನು ಕರೆದುಕೊಂಡು ಎಲ್ಲ ಹೊರಟು ಹೋಗಿರುವನು ನಾವು ಸೈನ್ಯ ಸಮೇತವಾಗಿ ಹೋಗಿ ನಾವು ಸೈನ್ಯ ತಮ್ಮ ರಾಜ್ಯವನ್ನು ಆಕ್ರಮಿಸಿಕೊಂಡು ಅವರನ್ನು ಸೆರೆಯಲ್ಲಿ ಇಡುವರ ಆಗಬಹುದು ರಾಜೇಂದ್ರ. ಮಂತ್ರಿ ರಾಜೇಂದ್ರ ನೀವು ರಥವನ್ನು ಸಿದ್ಧಪಡಿಸು. ಸೈನ್ಯಾಧ್ಯಕ್ಷರೇ ಸೈನ್ಯವನ್ನು ಸಿದ್ಧಪಡಿಸು. ಅಪ್ಪಣೆ. ಸಮಗುಣವಾದ ಸತಿ ಮನೆಗೆ ರತ್ನವೋ ಸುರರಿಗೆಲ್ಲ ಶಂಭವೇ ರತ್ನವೋ ರಾಜೇಂದ್ರ ಎಲ್ಲಿ ಪೋದ ಭೂಮಿ ಫಲ ಎಲ್ಲಿ ಪೋದರೋ ಕಣೆ ಎಲ್ಲಿ ಪೋದ ಭೂಮಿ ರಾಜೇಂದ್ರ ಎಲ್ಲಿ ಪೋದೆಯದ ನಾನು ಎಲ್ಲಿ ಹುಡುಕಿ ನೋಡಲಿ ಎಲ್ಲಿ ಪೋದ ಭೂಮಿ ಫಲ ರಾಜೇಂದ್ರ ಎಲ್ಲಿರುವೆ? ರಾಜನಿಲ್ಲದ ರಾಜ್ಯವು, ಮಳೆ ಇಲ್ಲದ ಬೆಳೆಯು, ಗುರುವಿಲ್ಲದ ಮಠವು, ನನ್ನಂತಹ ರಾಜನಿಲ್ಲದ ಮಂತ್ರಿಯು ಇದ್ದು ಫಲವೇನು? ನಮ್ಮ ರಾಜನನ್ನು ರಾಣಿಯನ್ನು ನೀನೇ ಕಾಪಾಡಬೇಕು ದೇವ. ಚಂದ್ರಮನೆ ನಿಮ್ಮಯ ರಾಜನಲ್ಲಿ ಮೊದಲು ನಿಮ್ಮಯ ರಾಜನಲ್ಲಿ ಮೊದಲು ಬೇಗನ ಬೇಡನೆ ಚೀಟಿಸುವೆನು ಹದಮ ಹದಮ. ಎಲ್ಲೋ ದಾಂಡಿಗರಿ ಮೂರ್ಖನೆ, ನಿಮ್ಮ ರಾಜನಲ್ಲಿ ಮೊದಲು ಇಲ್ಲಾದ್ರೆ ನಿನ್ನನ್ನು ಶಿಕ್ಷಿಸುವೆನು ಹದಮ. ಮೂರ್ಖನೆ, ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು ಮತ ಅಂದ? ಎಲ್ಲೋ ದಾಂಡಿಗರಿ, ಬಾರಲ ಬಾರಲ ದೇವಿಗೆ, ಬಾರಲ ಬಾರಲ ದೇವಿಗೆ, ವೀರನಗಳು ನಿನ್ನ ಸಾಗದಂಡ, ವೀರನಗಳು ನಿನ್ನ ಕೊಲ್ಲುವೆ ನೀಂದರೆ, ಬಾರಲ ಬಾರಲ ದೇವಿಗೆ ಸಾಗದಂಡ ದೇವದಂಡ ಬಾರಲು ಬಾರಲು ದೇವಿಯೇ, ಬಾರ
ಬಾರಲು ಬಾರಲು ಹೇಳಿಯೇ ಹಿರಣದೊಳು ನಿನ್ನ ಕೊಲ್ಲುವೆನೀಗಲೇ ಬಾರಲು ಬಾರಲು ಹೇಳಿಯೇ. ಮದಾಂಧ, ಬೇಗನೆ ಯುದ್ಧಕ್ಕೆ ಸಿದ್ಧನಾಗು. ನಿನಗೆ ಯಾವ ಯುದ್ಧ ಬರುವುದು? ನನಗೆ ಮಲ್ಲ ಯುದ್ಧ ಬರುವುದು. ಆಗ ಯುದ್ಧಕ್ಕೆ ನಿಲ್ಲು. ಇಲ್ಲ. ಯಾರಲ್ಲಿ ಈ ಮೂರ್ಖನನ್ನು ತಂದು ಕಾರಾಗೃಹದಲ್ಲಿ ಬಂಧಿಸಿ ಬಲ್ಲ 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 ತಮನಾಡಿದರು ಜಗದಿ 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 ಬಲ್ಲ 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 ತಮನಾಡಿದರು ಜಗದಿ ಜಗದಿ ಧೀರದಿ ಧೀರ ಧೀರರಂ ಗಣಗುಣನೈತೆ ಧೀರ ಧೀರರಂ ಗಣಗುಣನೈತೆ ಸಾರದ ರಾಜ್ಯವನ್ನಾಡಿ ಸಾಧನದಿಂದಲೇ ರಾಜ್ಯವನ್ನಾಡಿ ಬಲ 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 ದೇವಿಯ ಜಗದಿ 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 ಕಡಿಪಿದೋಹಿಯ ಹಿಡಿಯ ಚಿಕ್ಕಿದರೆ ಕಡಿಪಿದೋಹಿಯ ಹಿಡಿಯ ಚಿಕ್ಕಿ ಪುಡಿ ಪುಡಿ ಹುಟ್ಟಿ ಕಡುಕುಳದ ಹುಡುಕಿ ಕಡಿಪಿದ್ರೋಹಿಯ ಹಿಡಿಯ ಚಿಕ್ಕಿದೆ ಪುಡಿ ಪುಡಿ ಗುಟ್ಟಿ ಕಡುಕುಳದ ಬಲ್ಲ 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 ಜಮನಾಗಿ ಕರು ಜಗದಿ 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 ಬ್ರಾಹ್ಮಣರು ತೋಟದತ್ತಿರ ಹೋಲಿಟ್ಟಿರು. ಈಗ ಬ್ರಾಹ್ಮಣರು ಬರಿ ಸೇರಿಸಿ ಅಲ್ಲಿ ಕರ್ತಗಳನ್ನು ಸೇರಿಸುತ್ತಿರುವ ಚುರಗಳನ್ನು ಹಾಕಿ ಅವನ ಕೈಯಿಂದಲೇ ಕಡಿಮೆ ಮಾಡಬೇಕು. ಸದಾ ಕೃಪಾಸಾಗರ ತಪೋಗೋಚರ ಪ್ರಪಂಚಾತ್ಮ ಬಹುದೂರ ಕೃಪಾಸಾಗರ ತಪೋಗೋಚರ ಪ್ರಪಂಚಾತ್ಮ ಬಹುದೂರ ತಾರಕ ಮಾಲಾನಂದ ವಿಲೋಲ ತಾರಕ ಮಾಲಾನಂದ ವಿಲೋಲ ಮಾರ ಮಾರನ ಪರಮೇಶ
ಹಯ್ಯ ಹುಡುಗ, ಎಲ್ಲಿ ಸ್ವಾಮಿ? ಇಲ್ಲಿ ಬಾ ಮಗು. ಎಲ್ಲಿ ಸ್ವಾಮಿ? ಎಲ್ಲಿಯಾದರೂ ಜಲವಿದ್ದರೆ ತೋರಿಸಪ್ಪ, ನನಗೆ ಬಹಳ ಬಾಯಾರಿಕೆ ಆಗುತ್ತಿದೆ ಮಗು. ಹೌದು ಸ್ವಾಮಿ, ಇಲ್ಲೇ ಬಾವಿ ಇದೆ. ಮಗು, ನನಗೆ ಸ್ವಾಮಿ? ಕಣ್ಣು ಸ್ವಲ್ಪ ಮಬ್ಬು, ನೀನೇ ತೋರಿಸಪ್ಪ. ಆಯ್ತು ಬನ್ನಿ ಸ್ವಾಮಿ. ನಡಿಯಪ್ಪ. ಇದೆ ಸ್ವಾಮಿ. ಮಗು, ಬಾವಿದಲ್ಲಿ ಇರುವ ನೀರು ಕುಡಿಯಿರಿ ಸ್ವಾಮಿ. ಮಗು, ನಾನು ಈ ಬಾವಿನಲ್ಲಿ ನೀರು ಕುಡಿದು ಬರುವ ತನಕ ನೀನು ಇಲ್ಲಿಯೇ ಇರು, ಓಡಿ ಹೋಗಬೇಡ ಮಗು. ಆಯ್ತು ಸ್ವಾಮಿ. ಹಾ ಬಾ ಮಗು, ನಿನಗೆ ಬಹಳ ಪುಣ್ಯ ಬರುವುದು ಮಗು. ನನಗೆ ತುಂಬ ಬಾಯಾರಿಕೆಯಾಗುತ್ತಿತ್ತು ಮಗು. ನಿನ್ನ ಮುಖವು ನೋಡಿದರೆ ಹಸಿವಿದಂತೆ ಕಾಣುತ್ತಿದೆ, ಅದು ಸಹ ನನಗೆ ಬಹಳ ಹಸಿವಾಗುತ್ತಿದೆ ಮಗು. ಮುಂದೆ ಕಾಣುವ ಬಾಳೆಯ ಗೊಂಚಲುಗಳನ್ನು ನೋಡಿದೆಯಾ, ಎಷ್ಟು ಮನೋಹರವಾಗಿದ್ದಾವೆ. ಹೌದು ಸ್ವಾಮಿ. ಮಗು, ಆ ಮುಂದೆ ಕಾಣುವ ಬಾಳೆ ಗಿಡದಲ್ಲಿ 2 ಚಿಪ್ಪು ಬಾಳೆಹಣ್ಣುಗಳನ್ನು ಕೊಯ್ದುಕೊಂಡು ಬರುವೆಯಾ ಮಗು? ಇಬ್ಬರು ಸೇರಿ ತಿನ್ನೋಣ. ಇಲ್ಲ ಸ್ವಾಮಿ, ಇಲ್ಲ. ಪರದ ಸಬ್ದು ಪಾಸ್ತಾಳಕ್ಕೆ ಸಮಾನ. ನಾನು ಮುಟ್ಟುವುದಿಲ್ಲ. ಅಯ್ಯ ಮಗು, ಮಗು ಮಗು ಬಾರಪ್ಪ ಇಲ್ಲಿ. ಈ ಹುಡುಗನಿಗೂ ಸತ್ಯವೇ ಇರಲಿ. ನಾನು ಹೋಗಿ ಎರಡು ಬಾಳೆಹಣ್ಣುಗಳನ್ನು ಕೊಯ್ದು ಬಟ್ಟೆಯಿಂದ ಬಚ್ಚಿಟ್ಟು ಅವನ ಕೈಯಿಂದಲೇ ಹೇಳುವ ವಸ್ತ್ರಗಳನ್ನು ಕಡಿಯುವಂತೆ ಮಾಡುವೆನು. ಈಗಲೇ ಮಾಡುವೆನು. ಮರುದು ನಿದ್ದೆ ಹೋದನಲ್ಲ, ತೋಟದಲ್ಲಿ ಏನಾಗಿರುವುದೋ ಕಾಣೆನಲ್ಲ. ಇರಲಿ, ಪರಮಾತ್ಮ, ಈ ಬಾಳೆಗೊನೆಯಲ್ಲಿ 2 ಚಿಪ್ಪು ಬಾಳೆಯನ್ನು ಕಳುವು ಆಗಿರುವುದಲ್ಲ. ಈ ಕಳುವು ನಾನು ಹೇಗೆ ತಾನೇ ಪತ್ತೆ ಮಾಡಿ. ಇರಲಿ, ಯಾರೋ ತೋಟದವರ ಭಾಗದಲ್ಲಿ ಹುಡುಗರು ಕತ್ತೆಗಳನ್ನು ಕಾಯ್ತಿರುವರು. ಆ ಹುಡುಗನನ್ನು ಕರೆದು ವಿಚಾರಿಸುವೆನು. ಅಪ್ಪ ಮಗು, ಎಲ್ಲಿ ಸ್ವಾಮಿ? ಈ ತೋಟಕ್ಕೆ ಯಾರಾದರೂ ಬಂದಿದ್ದರೆ ಮಗು? ಹೌದು ಸ್ವಾಮಿ, ಬಂದಿದ್ದರು. ಬಂದು ಏನು ಕೇಳಿದ್ರು ಮಗು? ನೀರು ಕೇಳಿದರು ಸ್ವಾಮಿ. ನೀನು ತೋರಿಸಿದ್ಯಾ? ಹೌದು ಸ್ವಾಮಿ. ಮಗು, ಹಾ ಸ್ವಾಮಿ. ಈ ಬಾಳೆಗೊನೆಯಲ್ಲಿ 2 ಚಿಪ್ಪು ಕಳುವಾಗಿರುವುದು. ಇಲ್ಲ ಸ್ವಾಮಿ, ನಾನು ನೀನೇನಾದ್ರೂ ನೋಡಿದ್ಯಾ? ಇಲ್ಲ ಸ್ವಾಮಿ, ನಾನು ನೋಡಿಲಿಲ್ಲ. ಹೌದಾ? ಹೌದು ಸ್ವಾಮಿ. ಮಗು, ಸ್ವಾಮಿ, ಈ ಬಟ್ಟೆ ಯಾರದು? ಇದು ನನ್ನದೇ ಸ್ವಾಮಿ. ಹೌದಾ? ತೆಗೆದುಕೋ. ಅಯ್ಯೋ ಪರಮಾತ್ಮ, ಇದೇನಿದು? ಎಲ್ಲವೂ ಕಳ್ಳ ಹುಡುಗನೇ. ಈ ವಯಸ್ಸಿಗೆ ಕಳ್ಳತನ ಮಾಡಿ ಸುಳ್ಳನ್ನು ಹೇಳುತ್ತಿರುವೆ. ಇನ್ನು ಮುಂದೆ ದೊಡ್ಡವನಾದ ಮೇಲೆ ಭಾರಿ ಕಳ್ಳನಾಗುವೆ. ನಿಜ ಹೇಳು. ಇಲ್ಲದೆ ಹೋದರೆ ಈ ನಿನ್ನ 2 ಹಸ್ತಗಳನ್ನು ಕತ್ತರಿಸುವನು ಮದ ಅಂದ. ಇಲ್ಲ ಸ್ವಾಮಿ, ನಾನು ಕದಿಲಿಲ್ಲ. ಎಲ್ಲವೋ ತರಳೆ ಹುಡುಗನೇ, ನಮ್ಮ ದಣಿಯವರ ತೋಟದಲ್ಲಿ 2 ಚಿಪ್ಪು ಕಳುವು ಮಾಡಿದ್ದ ತಪ್ಪುಗಾಗಿ ನಮ್ಮ ದಣಿಯವರ ಆಜ್ಞೆಯಂತೆ ನಿನ್ನ 2 ಹಸ್ತಗಳನ್ನು ಕತ್ತರಿಸುವನು ಮದ ಅಂದ. ಕಂದನೆಂಬ ಕರುಣವು ಮನಕ್ಕೆ ತಾರದೆ ಕರಗಳಂ ಖಂಡಿಸಿದೆಯ ಸ್ವಾಮಿ. ಅಮ್ಮ, ಬೇಗ ಬಮ್ಮ. ಎಲ್ಲಿರುವೆಯಮ್ಮ? ನನ್ನಂತ ಮಕ್ಕಳು ನಿಮ್ಮ ಉದರದಲ್ಲಿ
ಜನಿಸಲಿಲ್ಲವೇ ಸ್ವಾಮಿ. ಅಮ್ಮ ಅಮ್ಮ ಎಲ್ಲಿರುವೆ ಅಮ್ಮ? ಬೇಗ ಬಾ ಅಮ್ಮ. ಎಲ್ಲಿದೆಯಮ್ಮ ಅಮ್ಮ? ಈ ಹುಡುಗನ ಹಸ್ತಗಳನ್ನು ನೋಡಿದರೆ ರಾಜರೇಖೆಗಳೇ ಕಂಡು ಬರುತ್ತಿರುವುದಲ್ಲ. ಅಯ್ಯೋ ಪರಮಾತ್ಮ, ಯಾರ ರಾಜಮಗನಂತೆ ಕಾಣುತ್ತಿರುವುದಲ್ಲ. ಇರಲಿ, ಈ ಹುಡುಗನ ತಂದೆ ತಾಯಿಗಳು ಬಂದು ಕೇಳಿದರೆ ನಾನು ಏನಂದು ಉತ್ತರಿಸಲಿ? ಅಮ್ಮ, ತೋಟದಲ್ಲಿರುವವರು ಯಾರು? ಕೈಗಳಾದ್ರೂ ಕೊಡ್ಬೇಕು. ಎಲ್ಲಿ ಹೋದನು ನನ್ನ ಕುಮಾರನು ಕಾಣಲಿಲ್ಲವಲ್ಲ? ಕುಮಾರ ಕೈಗಳು ಪಾಪ. ತೋಟದಲ್ಲಿ ಯಾರೋ ಓರ್ವರು ಕಾಡುತ್ತಿರುವರು. ಅವರನ್ನು ಕೇಳಿ ನನ್ನ ಕುಮಾರನ ಬಗ್ಗೆ ತಿಳಿದುಕೊಳ್ಳುವರು.
ಅಯ್ಯ, ಒಳಗೆ ಯಾರಿರುವಿರಿ? ಹೊರಗೆ ಬನ್ನಿ. ಅಯ್ಯ, ನೀನು ಯಾರು ತಾಯಿ? ಅಯ್ಯ, ನನ್ನ ಕುಮಾರನು ಕತ್ತೆಗಳನ್ನು ಮೇಯಿಸಿಕೊಂಡು ಈ ಕಡೆನೇ ಬಂದನಂತೆ. ನೀವೇನಾದರೂ ಕಂಡಿರಾ? ಅವನೆಲ್ಲಿರುವನೆಂದು ಸ್ವಲ್ಪ ತಿಳಿಸಬಾರದೆ? ಅಮ್ಮ ಅಮ್ಮ, ಇಲ್ಲಿ ಕಥೆಗಳ ಮೇಯಿಸಿದ್ದ ಹುಡುಗನು ನಿನ್ನ ಕುಮಾರನೇ ತಾಯಿ? ಹೌದು, ನನ್ನ ಕುಮಾರನೇ. ನೀವೇನಾದರೂ ಕಂಡಿರಾ? ಈಗ ಈ ರೀತಿ ಕೇಳುತ್ತಿರುವುದಲ್ಲ, ಹೀಗಾಗಿ ನಾನು ಏನಂತೂ ಉತ್ತರಿಸಲಿ? ಅಮ್ಮ ಅಮ್ಮ, ನಮ್ಮ ದಣಿಯವರ ತೋಟದಲ್ಲಿ 2 ಚಿಪ್ಪು ಬಾಳೆಹಣ್ಣು ಕಳುವು ಮಾಡಿದ ತಪ್ಪಿಗಾಗಿ ಈ ಕುಮಾರನ 2 ಹಸ್ತಗಳನ್ನು ಕತ್ತರಿಸಿದ ಪಾಪ. ಏನು ಏನು? ನನ್ನ ಕುಮಾರನ ಹಸ್ತಗಳನ್ನು ಕತ್ತರಿಸಿದರ? ಅಯ್ಯೋ ಕುಮಾರ, ಕುಮಾರ, ನನ್ನ ಕುಮಾರನ 2 ಹಸ್ತಗಳನ್ನು ಕತ್ತರಿಸಿದರ? ಅಯ್ಯೋ, ನೀವೇನು ಮನುಷ್ಯರ ರಾಕ್ಷಸರು? ನನ್ನ ಕಂದನ ಕರಗಳನ್ನು ಕತ್ತರಿಸಲು ನಿಮಗೆ ಮನಸ್ಸಾದರೂ ಹೇಗೆ ಬಂದಿತು? ಅವನು ಎಂದಿಗೂ ಕಳ್ಳತನವನ್ನು ಮಾಡುವನಲ್ಲ, ಸುಳ್ಳನ್ನು ಸಹ ಹೇಳುವನಲ್ಲ. ನಿಮ್ಮ ಮನೆಯಲ್ಲಿ ಮಕ್ಕಳೇನಾದರೂ ಈ ರೀತಿಯಾಗಿ ತಪ್ಪನ್ನು ಮಾಡಿದರೆ ಅವರ ಕರಗಳನ್ನು ಇದೇ ರೀತಿಯಾಗಿ ಕತ್ತರಿಸುತ್ತಿರುವುದ? ನಿಮಗೆ ಮನುಷ್ಯತ್ವವೇ ಇಲ್ಲವೇ? ಅಯ್ಯೋ ದೇವರೇ, ನಾನೇನು ಮಾಡಲಿ? ಅವರ ತಂದೆ ಬಂದು ಕೇಳಿದರೆ ನಾನು ಏನಂತ ಉತ್ತರ ಕೊಡಲಿ? ಎಲ್ಲಿ ನನ್ನ ಕುಮಾರನಲ್ಲಿ? ಬೇಗನೆ ತಿಳಿಸಿ. ನಿಮ್ಮನ್ನ ಕೇಳುತ್ತಿರುವುದು ಎಲ್ಲಿ ನನ್ನ ಕುಮಾರನು? ಅಮ್ಮ, ಈ ರಕ್ತದ ಬಿಂಬಗಳನ್ನು ನೋಡಿಕೊಂಡ ಹೋಗೋಣ ಬಾ ತಾಯಿ. ಇಲ್ಲ, ನನ್ನ ಕಂದ ಎಷ್ಟು ಅತ್ತನೋ ನನ್ನ ಕುಮಾರನು. ಕಂದ, ಕುಮಾರ, ನನ್ನ ಕುಮಾರನ ಕರಗಳಲ್ಲಿ ರಕ್ತವು ಹೆಪ್ಪು ಕಟ್ಟಿರುವುದಲ್ಲ. ಕುಮಾರ, 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 ಯಾರನೋ ಕೂಗಲೆಯ ಮಗನೇ ಎಂದು ಯಾರನು ಕರೆಯಲೆಯ? ಬಾಲ, ಕುಮಾರ, ಅಪ್ಪ ಮಗನೇ ನಿನ್ನ ಕರೆಗಳ ಕಡೆವಾಗ ಕುಮಾರ, ಅಪ್ಪ ಮಗನೇ ನಿನ್ನ ಕರೆಗಳ ಕಡೆವಾಗ ಅಮ್ಮ ಅಮ್ಮ ಎಂದು ಅತ್ತೆಯ ಬಾಲ, ಬಾಲ, ಯಾರನೋ ಕೂಗಲೆಯ ಮಗನೇ ಎಂದು ಯಾರನೋ ಕರೆಯಲೆಯ? ಕುಮಾರ, ನಿಮ್ಮ ತಂದೆಯವರು ಬಂದು ಕೇಳಿದರೆ ನಾನು ಏನೆಂದು ಉತ್ತರವನ್ನು ಕೊಡಲಿ? ಕಂದ, ನಿನಗೆ ಬಾಳೆಹಣ್ಣು ಬೇಕಾಗಿದ್ದರೆ ನನ್ನನ್ನು ಕೇಳಿದರೆ ನಾನು ತಂದು ಕೊಡುತ್ತಿದ್ದೇನಲ್ಲ. ಈ ರೀತಿಯಾಗಿ ಕದ್ದು ನಿನ್ನ ಕರಗಳನ್ನು ಏಕಪ್ಪ ಕಳೆದುಕೊಂಡೆ ಕುಮಾರ. ಕಂದ, ಕುಮಾರ. ಓಹೋ
ಯಾರಾಗಿರಬಹುದು? ಈಕೆಯ ಮಾಂಗಲ್ಯ ಪ್ರಭಾವದಿಂದ ಹೇವನವೆಲ್ಲವೋ ಪ್ರಕಾಶಮಾನವಾಗಿರುತ್ತಿರುವುದಲ್ಲ. ಇರಲಿ, ಸಮೀಪಕ್ಕೆ ಹೋಗಿ ಕೇಳು. ಅಮ್ಮ, ನೀನು ಯಾರ ತಾಯಿ? ಈ ಕಾಳಿನಲ್ಲಿ ಓಡಾಡಿಕೊಂಡು ಬರಲು ಕಾರಣವಾದರೂ ಏನು? ಅಮ್ಮ ಅಮ್ಮ, ಎಂಥ ಮಾಂಗಲ್ಯವೂ ಧರಿಸಿರುವೆ ತಾಯಿ. ಹೇ ನಿನ್ನ ಮಾಂಗಲ್ಯ ಪ್ರಭಾವದಿಂದ ಹೇವನವೆಲ್ಲವೂ ಪ್ರಕಾಶಮಾನವಾಗಿ ಹೊಡೆಯುತ್ತಿರುವೆ. ನೀನು ಯಾರಮ್ಮ? ಅಯ್ಯೋ, ಇದೇನಿದು? ನನ್ನ ಮಾಂಗಲ್ಯವು ನನ್ನ ಪತಿದೇವರಾದ ಸತ್ಯವ್ರತರಿಗಲ್ಲದೆ ಮತ್ತಿನ್ಯಾರಿಗೂ ಕಾಣಿಸುವಂತಿಲ್ಲವಲ್ಲ. ನನ್ನ ಪತಿವ್ರತೆಯನ್ನು ನಾನು ಎಲ್ಲಿಯಾದರೂ ಕಳೆದುಕೊಂಡೆನೆಂದು ತಿಳಿಯದಾಗಿದೆಯಲ್ಲ. ಆದರೂ ಇವರನ್ನು ನೋಡುತ್ತಿದ್ದರೆ ನನಗೆ ಹೇಗೋ ಸಂಶಯ ಉಂಟಾಗುತ್ತಿರು. ಇವರು ಯಾರೆಂದು ಕೇಳಿ ತಿಳಿದುಕೊಳ್ಳುವೆನು. ಅಯ್ಯ, ನೀವು ಯಾರು? ನನ್ನ ಮಾಂಗಲ್ಯದ ವಿಚಾರವನ್ನು ಮಾತನಾಡುತ್ತಿರುವಿರಲ್ಲ, ನಿಮ್ಮ ವೃತ್ತಾಂತವನ್ನು ತಿಳಿಸಿವಿರಾ? ಅಮ್ಮ, ನಾನು ಕಾಳಿಂಗಪುರದ ಸತ್ವ್ರತ ಮಹಾರಾಜನು ತಾನೆ. ಏನು? ಸತ್ಯವ್ರತ ಮಹಾರಾಜ? ಅಮ್ಮ, ನನ್ನ ಪತಿದೇವರು ಕಾರಣಾಂತರದಿಂದ ಗರ್ಭಿಣಿಯಾದ ಹೆಂಡತಿಯನ್ನು ಕಾಡಿನಲ್ಲಿ ಕಳೆದುಕೊಂಡು ಇಡೀ ಕೋಳಿಗಾಗಿ ಈ ತೋಟದಲ್ಲಿ ಕೆಲಸವನ್ನು ಮಾಡುತ್ತಿರುವನು ತಾಯಿ. ಅಮ್ಮ, ಈ ಗುಟ್ಟು ಯಾರಿಗೂ ತಿಳಿಸಬೇಡ ತಾಯಿ. ಸ್ವಾಮಿ, ಸ್ವಾಮಿ, ನನ್ನನ್ನು ಯಾರೆಂದು ತಿಳಿದಿರುವಿರಿ ಸ್ವಾಮಿ? ಸ್ವಾಮಿ, ನಾನೇ ನಿಮ್ಮ ಧರ್ಮಪತ್ನಿ ಚಂದ್ರಹಾಸ ಪ್ರಾಣೇಶ್ವರ. ದೂರ ನಿಲ್ಲು. ನೀನು ನನ್ನ ಚಂದ್ರಾಸೆ ಅಲ್ಲ. ನನ್ನ ಚಂದ್ರಾಸೆಯು ಯಾವುದೋ ದುಷ್ಟ ಮೃಗಗಳಿಗೆ ಸಿಕ್ಕಿ ಕೊಂದು ತಿಂದು ನೀಗಿ ಬಿಟ್ಟಳು. ನನ್ನನ್ನು ಮುಟ್ಟಬೇಡ, ದೂರ ನಿಲ್ಲು. ಸ್ವಾಮಿ, ನಿಮ್ಮ ಪಾದ ಸಾಕ್ಷಿಯಾಗಿ ಹೇಳುತ್ತಿರುವೆನು, ನಾನೇ ನಿಮ್ಮ ಚಂದ್ರಹಾಸೆ ಸ್ವಾಮಿ, ನಾನೇ ನಿಮ್ಮ ಚಂದ್ರಹಾಸೆ. ಸ್ವಾಮಿ, ನನ್ನ ವೃತ್ತಾಂತವನ್ನು ಹೇಳುವೆನು. ಆಗಲಾದರೂ ನಾನು ನಿಮ್ಮ ಚಂದ್ರಹಾಸೆ ಎಂದು ನೀವು ನಂಬುವಿರ? ನೀವು ಜಲವನ್ನು ತರಲು ಹೋದ ಮೇಲೆ ಹಿಂತಿರುಗಿ ಬಾರಲೇ ಇಲ್ಲ ಸ್ವಾಮಿ. ನಿಮ್ಮನ್ನು ಹುಡುಕುತ್ತಾ ಬರುವಾಗ ಯಾವುದೋ ಒಂದು ಹುಲಿಯು ನನ್ನನ್ನು ತಿನ್ನಲು ಬಂದಿತ್ತು. ಆ ಹುಲಿಯಿಂದ ರಕ್ಷಿಸಿದ ಓರ್ವ ಬ್ರಾಹ್ಮಣನಿಗೆ ನನ್ನ ಮುತ್ತೈದೆತನದ ಮೂಗುತಿಯನ್ನೇ ದಾನವಾಗಿ ಕೊಟ್ಟೆನು. ಪುನಃ ಶ್ರಾವಣ ಕಡೆಯ ಶುಕ್ರವಾರದಂದು ತಾರೆ ಮಡದರಿಯಲ್ಲಿ ನನ್ನ ಕಂದನಿಗೆ ಜನ್ಮವನ್ನು ಕೊಟ್ಟೆನು. ನಿಮ್ಮನ್ನು ಹುಡುಕುತ್ತಾ ಬೇಡದ ಕಳ್ಳರ ಮನೆಯನ್ನು ಸಹ ಸೇರಿದೆನು. ನಿಮ್ಮನ್ನು ಹುಡುಕುವ ಕಾರಣದಿಂದ ನಾನು ಅವರ ಮನೆಯನ್ನು ಬಿಟ್ಟು ಕುರುಬರ ಮನೆಯಲ್ಲಿ ಇಲ್ಲಿಗೆ ಬಂದು ಈಗ ನನ್ನ ಕಂದನ ಕರಗಳನ್ನು ಕಳೆದುಕೊಂಡಿರುವುದು. ಸ್ವಾಮಿ, ಇವರನ್ನು ಯಾರೆಂದು ತಿಳಿದಿರುವಿರಿ? ನಿಮ್ಮ ಕುಮಾರಸ್ವಾಮಿ, ನಾನೇ ನಿಮ್ಮ ಧರ್ಮಪತ್ನಿ ಚಂದ್ರಹಾಸಿ ಸ್ವಾಮಿ. ಹೇಳು ದೇವಿ, ಹೇಳು. ಹಾ ಚಂದ್ರಹಾಸೆ, ಪ್ರಾಣೇಶ್ವರ, ನಾನಿಲ್ಲದ ಸಮಯದಲ್ಲಿ ಏನೆಲ್ಲ ಕಷ್ಟಪಟ್ಟಿರುವೆ ದೇವಿ. ಚಂದ್ರಹಾಸೆ ದೇವಿ, ಇಲ್ಲಿ ಬಿದ್ದಿರುವ ಕುಮಾರನು ನಮ್ಮ ಕುಮಾರನೇ. ಹೌದು ಸ್ವಾಮಿ, ನಿಮ್ಮ ಮಗನೇ, ನಮ್ಮ ಕುಮಾರನು. ಕುಮಾರ, ಕುಮಾರ, ಕರುಣಾವಿಲ್ಲದೆ ಮಾಲ ಕರೆಗಾಲದ ಕಳೆದು ಧಿಕ್ಕಾರೋ ಮಗನೇ, ನಮಗೆ ಇನ್ಯಾರೋ ಕುಮಾರ. ಮಗನೇ, ಕರಗಾಲಿಲ್ಲದ ಕಂದ ನೀನಾದೇ ಮಗನೇ.
ಕುಮಾರ ಕುಮಾರ ಚಂದ್ರಹಾಸೆ, ಈ ಕುಮಾರನ್ನು ಕರೆದುಕೊಂಡು ನೀನು ಬ್ರಾಹ್ಮಣರ ಮನೆಗೆ ಕೆಲಸಕ್ಕೆ ಹೋಗು, ನಾನು ತೋಟಕ್ಕೆ ಹೋಗುವೆನು. ಸ್ವಾಮಿ, ಎಲ್ಲವೂ ನಮ್ಮ ಹಣೆ ಬರಹ ಬರದಂತೆ ಆಗಲಿ. ನಡೆಯಿರಿ ಸ್ವಾಮಿ, ನಾವಿನ್ನು ಹೊರಡೋಣ. ಹಾಗೆ ಆಗಲೇ ನಡೆಯಿದೆ. ಕುಲಧಾರಣ ಎಂತೆಕಿನ ಅಂತ ಇವರ ಮುಗಾದಲಪ ಬೆಂದಲೋ ಮಿರಿಯಾಲೋ ಅಂತಾಗಿದ್ದ ತಗ್ಗಿಂದ రాహులు ఓడోలు హిందులు పోపులు రాముగారా
ఎక్కిందా తగ్గిందా అంతా వివరము కాదనపో ఎర్రగడ్డ తెల్లగడ్డ మిరపగింజలు తరమెట్లా ఎర్రగడ్డ తెల్లగడ్డ మిరపగింజలు మెంతాలో మిరియాలో అంతా ఇవ్వరము గాదలపో తిమ్ముడు పోయిడ్చినా ఏమైపోయిందా ఏమైపోయిందా తిమ్ముడు ఊరిపై రజేష్ ఉన్నాడు అమ్మని ఏం చేస్తుందంట లే అంకే అవుదు అయ్యయ్యో అది అలా అట్లా వస్తానని ఉండండి బిడ్డకి స్నానం చేస్తా ఉన్నాను ఏమే చేస్తావు ఇంట్లో ఆటనే బిడ్డకి స్నానం చేస్తా ఉండి ఏంటి ఇంకేమన్నా చేస్తావా ఇంకేమీ లే మోడి ఇంకెక్కడ పోయి ఇంతే అన్ని కూతులు కూసేది అంగడికి పోవాలా పొద్దున పోవాలా అంగడి చూడాలా మధ్యాహ్నం పోవాలా అవునవును మాంసారి చూడాలా మీరు పచ్చనే ఉండాలి తినేదేమో మజా చేసేదేమో ఇంట్లో ఉండరు అది సరే గాని 60 ఏళ్ళ తర్వాత లేక లేక మగబిడ్డ పుట్టిండాడు కదా బిడ్డకి పుట్టిన పండుగ చేయాలని ఏమన్నా ఉందా మనసులో మధ్యలో మీకేనే ఏమో గట్టిగా చెప్పి వినపడదు ఓ నీకు వయసు అయిపోయింది కదా వయసు అయిపోయింది 60 ఏళ్ళ తర్వాత ఒక మగబిడ్డ పుట్టినాడు కదా బిడ్డకి పుట్టిన పండుగ చేయాలి కదా కదా నీకు తెలియదా తెలియదు మంచి పని ఇప్పుడు బాగా చెప్తివి ఇన్ని రోజుల పైకి కాదండి వంటలు వార్పులు చేయాల బిడ్డను పట్టుకున్న చేత అయ్యలేదు ఒక పని మనిషిని పిలుచుకోరా పండి పోయి ఒక పని మనిషిని నేను దాన్ని తీసుకురావాలా నువ్వు ఒక దాన్ని ఏమిటికి నువ్వు నాకు సరికి చెవులను పడతావు కదా ఏం చేయాలి దానికి సరే గాని ఈరోజు చాలా మంచి రోజు కదా చాలా ఆనందంగా ఉన్నావు కదా భలే మంచి రోజు వసంతైన రోజు వసంతాలు పూసే మంచి రోజు వసంతైన రోజు వసంతాలు పూసే నేటి రోజు వసంతాలు పూసే నేటి రోజు చందమామ అందిన రోజు బృందావని నవ్విన రోజు కొలివల పులు చిగురిన రోజు కుల దైవం పలికిన రోజు చందమామ అందిన రోజు బృందావని నవ్విన రోజు కొలివల పులు చిగురిన రోజు కుల దైవం పలికిన రోజు కన్న తల్లి ఆశల చంద్రజాజులై వెగసిన రోజు కన్న తల్లి ఆశల చంద్రజాజులై వెగసిన రోజు భలే మంచి రోజు వసంతైన రోజు వసంతాలు పూసే నేటి రోజు వసంతాలు పూసే నేటి రోజు సరే గానీ మీరు పోయి ఒక పని మనిషిని పిలుచుకురాపోండి వంటలు వార్పులు చేయాల చుట్టాలకు చెప్పినారు కదా పోండి పిలుచుకురాపోండి పోయి నువ్వేం చేస్తావు నేనా బిడ్డను చూసుకుంటాను వీటిని చూసుకొని ఒకటే పోనీ తిని తిని బాగా లావ్ అయిపోయినాను పనులు చేసేకి నా చేత అయ్యేలే పోయి పిలుచుకురాపోండి పోయి ఎవరిని పని మనిషిని పొని మనిషా ఈ ఆడ సిక్కేలే పొని మనిషి చిక్కేలేదు అట్లా అట్లా పోయినా పిసినారు ఉండేవాడు పోయి పిలుచుకురాపో పోయి పొని మనిషి పిలుచుకొని వస్తే ఆ, తమిళ తాతిస్తాడా అదే ఆ పిసినారికి అప్పటి నుంచి ఇదే నిలబడిపోయినాడు పాపం.
భీములకేమైనా రాళ్ళు కలిపిండా రాగలేకేమైనా మొన్ను కలిపిండి నీకేనే అంగడికి మోసుకొస్తా బాగా తింటావు నువ్వు ఎట్లా వస్తుంది మేము సంపాదన చేసేది మాకు తెలుసు మా పుట్టింటి ఇంకా నేను మస్తుగా మోసుకొచ్చినాను పోయి పిలుసుకురా పోయి ఏమి కారు ఎత్తుకపోయిందా ఏమే మీరు పోండి పొద్దాయా వద్దాయా ముసలిముండా పో బిరీనా పోయిట్స్ వస్తున్నా పోయి రాపో బంగారు సిల్క పోయిట్స్ వస్తున్నా నాయప్ప ఎంగటి సుబ్బే ఓ ఏమో జ్ఞాపకం నాకు సరిగ్గా నీకు నచ్చిందంతా పిలుస్తా ఉండు ముసలిముండా ఉండట్లా యంగ్స్ బిడ్డ ముంచుతానే సరే గానీ ఇక్కడ చూడి చూస్తువా లేదు లేదని పట్టుకొచ్చినవే అమ్మనే నువ్వు పెట్టాలి కదా ఇంట్లో సరే గానీ పాత్ర తినిడతావు కదా ఏం పనులన్నీ చేస్తుంది అని ఎట్లా అడిగి చూడు నాకు తెలిసిన ఆటోలు సమస్య నాకు తెలిసిన చాలా మంచోడ్లే నువ్వు పో నేను పనులు చెప్పుకుంటాను కానీ అమ్మకి చెప్పండి పో సరే పోయి బాగా నిద్రపో పోయి వస్తున్నా పో ఏమ్మా అన్ని పనులు చేస్తావు తల్లి ತಾಯಿ ನೀವು ಹೇಳಿದ ಕೆಲಸವನ್ನೆಲ್ಲ ಶಿರಸಾವಹಿಸಿ ಪಾಲಿಸುತ್ತೇನೆಮ್ಮ. అవునా అట్లయితే నీ భాష నాకు అర్థం కాలేదు కానీ నా దగ్గర బిడ్డ ఉంది. మా బిడ్డని బాగా చూసుకో. బిడ్డని చూసుకోకుండా పర్వాలేదు, బిడ్డ చేతి గిలికిస్తా భద్రం. సరేనా? చూడమ్మా, మా బిడ్డ చుట్టాలు వచ్చినారు, పలకరించే వస్తా, పోయి బిడ్డని చూసుకో. బిడ్డ చూసుకోకుండా పర్వాలేదు, ఈ గిలికి భద్రం. సరే తీసుకో చేతికే. ಯಾವ ಜನ್ಮದ ಪಾಪವೋ ಇದು, ಯಾವ ಜನ್ಮದ ಬಂಧನೋ. ಸಮಯವಾಗಿರುವುದು ನನಗೆ ಚಂದ್ರ ಮೋದಿ ಸಮೀಸಲು ಹೋಗಿರುವುದು. ಈಗ ನನ್ನ ಮಾಯವಾಗಿಂದ ಗೋಡೆ ಮೇಲೆ ಬರೆದಿರುವ ಚಿತ್ರದಲ್ಲಿರುವ ಪಕ್ಷಿಯು ಜೀವ ಪಕ್ಷಿಯಾಗಿ ಬಂದು ಮದುವೆಯಲ್ಲಿ ನವವಾದ ಗಿಲಿಕೆಯನ್ನು ಮುಂದೆ ಮಾಡಿರುವೆನು. ಮಾಡಿ ಅವರ ಅಘೋರವಾದ ಕಷ್ಟಕ್ಕೆ ಈಗಲೇ ಮಾಡುವೆನು. ಸದಾ ಸದಾ